ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು HSTR ಸಾಮಾನ್ಯ ಪತ್ರಿಕೆ 100 ಮಾರ್ಕ್ಸಿಗೆ ಏನಿರುತ್ತಲ್ಲ ಅದರಲ್ಲಿ 13 ಮಾರ್ಕ್ಸಿಗೆ ಕಂಪ್ಯೂಟರ್ ಬಗ್ಗೆ ಕೇಳ್ತಾರೆ. ಆ ಒಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ತರಗತಿಗಳನ್ನು ನಾನು ನಮ್ಮ ಚಾನಲ್ಗೆ ಹಲವಾರು ಮಾಡಾಕಿದ್ದೀನಿ. ಈಗ ಅದ್ರ ಮುಂದಿನ ಒಂದು ಟಾಪಿಕ್ಕು ಕಂಪ್ಯೂಟರ್ ಸಾಫ್ಟ್ವೇರ್, ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಹಾಗೂ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ PSTR, GPSTR, HSTR ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾರು ಪ್ರಿಪ್ರೇಷನ್ ಮಾಡ್ತಾಯಿದ್ರು ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿ ಬಂದುಬಿಟ್ಟು ಕಂಪ್ಯೂಟರ್ ತಂತ್ರಾಂಶ, ಈ ಒಂದು ವಿಷಯದ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಕಂಪ್ಯೂಟರ್ ತಂತ್ರಾಂಶ ಅಂದರೆ ಏನು ಅಂತಂದರೆ, ಕಂಪ್ಯೂಟರ್ ತಂತ್ರಾಂಶ ಅಥವಾ ಹಾರ್ಡ್ವೇರ್ ಯಾವುದೇ ಕೆಲಸ ಮಾಡಬೇಕಾದರೂ ಆ ಕೆಲಸಗಳ ಕುರಿತು ಎಲ್ಲ ವಿವರ ಹಾಗೂ ನಿರ್ದೇಶನಗಳನ್ನು ಏನು ಮಾಡ್ತವೆ, ಮುಂಚಿತವಾಗಿಯೇ ನೀಡಿರಬೇಕಾಗ್ತದೆ. ಕಂಪ್ಯೂಟರ್ ಯಂತ್ರಾಂಶ ಅಥವಾ ಹಾರ್ಡ್ವೇರ್ಗಳು ಯಾವುದೇ ಒಂದು ಕೆಲಸ ಮಾಡಬೇಕಾದರೆ ಮುಂಚಿತವಾಗಿಯೇ ಆ ಕೆಲಸಗಳನ್ನು ಮಾಡಲು ಅದಕ್ಕೇನು ಮಾಡಬೇಕು, ವಿವರ ಮತ್ತು ನಿರ್ದೇಶನಗಳನ್ನು ಮುಂಚಿತವಾಗಿಯೇ ನೀಡಬೇಕು. ಈ ವಿವರ ಹಾಗೂ ನಿರ್ದೇಶನಗಳು ಕೊಡೋದಕ್ಕೆ ಏನಂತೀವಿ ನಾವು, ಈ ವಿವರ ಈ ನಿರ್ದೇಶನ ಏನು ಕೊಡ್ತಾವೆ ಅದಕ್ಕೆ ಏನಂತೀವಿ ಅಂದರೆ ತಂತ್ರಾಂಶ ಅಂಥೇಳಿ ಕರಿತೀವಿ. ತಂತ್ರಾಂಶ ಅಂದರೆ ಸಾಫ್ಟ್ವೇರ್ ಅಂತ ಅರ್ಥ. ಕಾರ್ಯಕ್ರಮಗಳ ಸಮೂಹವನ್ನು ಏನಂತೀವಿ, ತಂತ್ರಾಂಶ ಅಂದರೆ ಸಾಫ್ಟ್ವೇರ್. ಕಾರ್ಯಕ್ರಮಗಳ ಸಮೂಹವನ್ನು ತಂತ್ರಾಂಶ ಅಂತೇಳಿ ಕರಿತೀವಿ. ತಂತ್ರಾಂಶವನ್ನು ಭೌತಿಕವಾಗಿ ಸ್ಪರ್ಶಿಸಲು ಸಾಧ್ಯವಿಲ್ಲ, ಯಾಕೆಂದರೆ ಅದು ಟಚ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಕಂಪ್ಯೂಟರ್ ಏನು ಮಾಡೋಕ್ಕಾಗಲ್ಲ ನಾವು, ಅಂದರೆ ಹಾರ್ಡ್ವೇರನ್ನು ಮುಟ್ಬೋದು, ಆದರೆ ಸಾಫ್ಟ್ವೇರು ಮುಟ್ಟೋಕ್ಕಾಗೋದಿಲ್ಲ. ಕಾರ್ಯಕ್ರಮ ಅಥವಾ ಪ್ರೋಗ್ರಾಮ್ ನಿರ್ದಿಷ್ಟ ಸಮಸ್ಯೆಯನ್ನು ಬಿಡಿಸಲು ಬೇಕಾಗುವಂಥ ಸೂಚನೆಗಳ ಗುಂಪಿಗೆ ಏನಂತೀವಿ, ಕಾರ್ಯಕ್ರಮ ಅಥವಾ ಪ್ರೋಗ್ರಾಮ್ ಅಂತೇಳಿ ಕರಿತೀವಿ. ಟೈಪ್ಸ್ ಆಫ್ ಕಂಪ್ಯೂಟರ್ ಸಾಫ್ಟ್ವೇರ್, ಕಂಪ್ಯೂಟರ್ ಸಾಫ್ಟ್ವೇರ್ನ ವಿಧಗಳು ನೋಡ್ರಿ. ಟೈಪ್ಸ್ ಆಫ್ ಕಂಪ್ಯೂಟರ್ ಸಾಫ್ಟ್ವೇರ್, ಇದರಲ್ಲಿ ಸಾಫ್ಟ್ವೇರಲ್ಲಿ ಮುಖ್ಯವಾಗಿ ಸಿಸ್ಟಮ್ ಸಾಫ್ಟ್ವೇರು, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತೇಳಿ ನೋಡ್ತೀವಿ. ಸಿಸ್ಟಮ್ ಸಾಫ್ಟ್ವೇರಲ್ಲಿ ಮತ್ತೆ 2 ಪ್ರಕಾರ ಬರ್ತವೆ. ಒಂದು ಸಿಸ್ಟಮ್ ಮ್ಯಾನೇಜ್ಮೆಂಟು, ಇನ್ನೊಂದು ಸಾಫ್ಟ್ವೇರ್ ಡೆವಲಪ್ಮೆಂಟು. ಸಿಸ್ಟಮ್ ಮ್ಯಾನೇಜ್ಮೆಂಟು, ಸಾಫ್ಟ್ವೇರ್ ಡೆವಲಪ್ಮೆಂಟು. ಸಿಸ್ಟಮ್ ಮ್ಯಾನೇಜ್ಮೆಂಟ್ನಲ್ಲಿ ಆಪರೇಟಿಂಗ್ ಸಿಸ್ಟಮ್, ಡಿವೈಸ್ ಡ್ರೈವರ್, ಯುಟಿಲಿಟಿ ಪ್ರೋಗ್ರಾಮ್ 3 ಬರ್ತವೆ. ಹಾಗೆಯೇ ಸಾಫ್ಟ್ವೇರ್ ಪ್ರೋಗ್ರಾಮಲ್ಲಿ ಲಿಂಕರ್, ಲೋಡರ್, ಡಿಬಗರ್, ಲ್ಯಾಂಗ್ವೇಜ್ ಪ್ರೊಸೆಸರ್ ಇವೇನು ಮಾಡ್ತವೆ, ಸಾಫ್ಟ್ವೇರ್ ಡೆವಲಪ್ಮೆಂಟ್ನಲ್ಲಿ ಬರ್ತವೆ. ಲಿಂಕರ್, ಲೋಡರ್, ಡಿಬಗರ್, ಲ್ಯಾಂಗ್ವೇಜ್ ಪ್ರೊಸೆಸರ್. ಈಗ ಲ್ಯಾಂಗ್ವೇಜ್ ಪ್ರೊಸೆಸರಲ್ಲಿ ಕಂಪೈಲರ್ ಬರ್ತೈತಿ, ಇಂಟರ್ಪ್ರಿಟರ್ ಬರ್ತೈತಿ, ಅಸೆಂಬಲರ್ ಬರ್ತೈತಿ. ಹಾಗೆ ಯುಟಿಲಿಟಿ ಪ್ರೋಗ್ರಾಮಲ್ಲಿ ಫೈಲ್ ಮ್ಯಾನೇಜ್ಮೆಂಟು, ಡಿಸ್ಕ್ ಮ್ಯಾನೇಜ್ಮೆಂಟು, ವೈರಸ್ ಕ್ಲೀನಪ್ ಇಷ್ಟು ಯುಟಿಲಿಟಿ ಪ್ರೋಗ್ರಾಮಲ್ಲಿ ಬರ್ತೈತಿ. ಇದು ಇಷ್ಟೆಲ್ಲ ಇದ್ರ ಬಗ್ಗೆ ಅಂದರೆ ಸಿಸ್ಟಮ್ ಸಾಫ್ಟ್ವೇರ್ ಬಗ್ಗೆ ಆಯಿತು. ಇವಾಗ ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ ಮತ್ತೆ 2 ಪ್ರಕಾರ ಬರ್ತವೆ. ಒಂದು ಜನರಲ್ ಪರ್ಪೋಸ್ ಸಾಫ್ಟ್ವೇರು, ಇನ್ನೊಂದು ಸ್ಪೆಸಿಫಿಕ್ ಪರ್ಪೋಸ್ ಸಾಫ್ಟ್ವೇರ್. ಈಗ ಜನರಲ್ ಪರ್ಪೋಸಲ್ಲಿ ವರ್ಡ್ ಪ್ರೊಸೆಸಿಂಗ್ ಬರ್ತೈತೆ, ಸ್ಪ್ರೆಡ್ ಶೀಟ್ ಬರ್ತೈತೆ, ಪ್ರೆಸೆಂಟೇಷನ್ಸ್ ಬರ್ತೈತೆ, ಬ್ರೌಸರ್ಸ್ ಬರ್ತೈತೆ. ಇಷ್ಟೇನು ಬರ್ತವೆ ಜನರಲ್ ಪರ್ಪೋಸ್ ಕಂಪ್ಯೂಟ್ರಲ್ಲಿ ಬರ್ತವೆ. ಈಗ ಸ್ಪೆಸಿಫಿಕ್ ಪರ್ಪೋಸ್ ಕಂಪ್ಯೂಟ್ರಲ್ಲಿ ಮತ್ತೆ ಏನು ಮಾಡ್ತೇವೆ, ಇಲ್ಲಿ ಇದೆ ಸ್ವಲ್ಪ ನೋಡಿರಿ. ಜನರಲ್ ಪರ್ಪೋಸ್ ಆಯ್ತು. ಈಗ ಸ್ಪೆಷಲ್ ಪರ್ಪೋಸ್ ಕಂಪ್ಯೂಟರ್ ವೈಸ್ ಏನು ಬರ್ತಂದರೆ HR ಮ್ಯಾನೇಜ್ಮೆಂಟು, ಪ್ಯಾರಲ್ ಸಿಸ್ಟಮು, ಅಟೆಂಡೆನ್ಸ್ ಸಿಸ್ಟಮ್, ಹಾಗೆ ರೈಲ್ವೆ ರಿಸರ್ವೇಷನ್ ಸಿಸ್ಟಮ್. ಇವೆಲ್ಲ ಎಲ್ಲಿ ಬರ್ತವೆ ಅಂದರೆ ಸ್ಪೆಸಿಫಿಕ್ ಪರ್ಪೋಸಲ್ಲಿ ಬರ್ತವೆ. ಇಷ್ಟು ಮುಖ್ಯವಾಗಿ ನಾವು ಕಂಪ್ಯೂಟರ್ನ ಸಾಫ್ಟ್ವೇರ್ ಟೈಪ್ಸ್ ಮುಖ್ಯವಾಗಿ 2 ಪ್ರಕಾರ ನೋಡ್ತೀವಿ. ಒಂದು ಸಿಸ್ಟಮ್ ಸಾಫ್ಟ್ವೇರು, ಇನ್ನೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ ಮತ್ತೆ 2 ಪ್ರಕಾರ ನೋಡ್ತೀವಿ. ಒಂದು ಸಿಸ್ಟಮ್ ಮ್ಯಾನೇಜ್ಮೆಂಟು, ಇನ್ನೊಂದು ಸಾಫ್ಟ್ವೇರ್ ಡೆವಲಪ್ಮೆಂಟು. ಹಾಗೆ ಸಿಸ್ಟಮ್ ಮ್ಯಾನೇಜ್ಮೆಂಟಲ್ಲಿ ಏನೇನು ಬರ್ತದೆ ಅಂದರೆ ಆಪರೇಟಿಂಗ್ ಸಿಸ್ಟಮ್ ಬರ್ತೈತೆ, ಡಿವೈಸ್ ಡ್ರೈವರ್ ಬರ್ತೈತೆ, ಯುಟಿಲಿಟಿ ಪ್ರೋಗ್ರಾಮ್ ಬರ್ತೈತೆ. ಹಾಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ನಲ್ಲಿ ಲಿಂಕರ್, ಲೋಡರ್, ಡಿಬಗರ್, ಲ್ಯಾಂಗ್ವೇಜ್ ಪ್ರೊಸೆಸರ್. ಹಾಗೆ ಲ್ಯಾಂಗ್ವೇಜ್ ಪ್ರೊಸೆಸರಲ್ಲಿ ಕಂಪೈಲರ್, ಇಂಟರ್ಪ್ರಿಟರ್, ಅಸೆಂಬ್ಲರ್. ಹಾಗೆ ಯುಟಿಲಿಟಿ ಪ್ರೋಗ್ರಾಮಲ್ಲಿ ಫೈಲ್ ಮ್ಯಾನೇಜ್ಮೆಂಟು, ಡಿಸ್ಕ್ ಕ್ಲೀನಪ್ಪು, ವೈರಸ್ ಕ್ಲೀನಪ್ ಇಷ್ಟು
ಯುಟಿಲಿಟಿ ಪ್ರೋಗ್ರಾಮಲ್ಲಿ ಬರ್ತವೆ. ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ ಜನರಲ್ ಪರ್ಪಸಲ್ಲಿ ವರ್ಡು, ಸ್ಪ್ರೆಡ್ಶೀಟು, ಪ್ರೆಸೆಂಟೇಷನ್ನು, ಬ್ರೌಸರ್ ಇವೆಲ್ಲ ಜನರಲ್ ಪರ್ಪಸಲ್ಲಿ ಬರ್ತವೆ. ಸ್ಪೆಸಿಫಿಕ್ ಪರ್ಪಸಲ್ಲಿ HR ಮ್ಯಾನೇಜ್ಮೆಂಟು, ಪ್ಯಾರಲಲ್ ಸಿಸ್ಟಮು, ಅಟೆಂಡೆನ್ಸ್ ಸಿಸ್ಟಮು, ರೈಲ್ವೇಸ್ ರಿಸರ್ವೇಷನ್ ಸಿಸ್ಟಮು ಇವೆಲ್ಲ ಎಲ್ಲಿ ಬರ್ತಾವೆ ಅಂತಂದರೆ ಸ್ಪೆಸಿಫಿಕ್ ಪರ್ಪಸಲ್ಲಿ ಬರ್ತವೆ. ಈಗ ಸಿಸ್ಟಮ್ ಸಾಫ್ಟ್ವೇರ್ ಅಥವಾ ವ್ಯವಸ್ಥಾಪನಾ ತಂತ್ರಾಂಶ ಅಂದರೆ ಏನು ಅಂತೇಳಿ ನೋಡ್ರಿ. ಇದನ್ನು ಸಾಮಾನ್ಯವಾಗಿ ಕಂಪ್ಯೂಟರ್ ತಯಾರಕರು ಏನು ಮಾಡ್ತಾರೆ, ಸಿಸ್ಟಮ್ ಸಾಫ್ಟ್ವೇರನ್ನು ಬಳಸ್ತಾರೆ. ಇದು ಯಾವಾಗಲೂ ಸಿಸ್ಟಮ್ನ ಹಿಂದೆ ಕೆಲಸ ಮಾಡ್ತೈತಿ. ಯಾವುದು ಸಿಸ್ಟಮ್ ಸಾಫ್ಟ್ವೇರು. ಇದರ ವಿನ್ಯಾಸ ಏನು ಭಾಳಷ್ಟು ಕಠಿಣ ಆಗಿರ್ತೈತಿ. ಇದನ್ನು ಸಾಮಾನ್ಯವಾಗಿ ಕೆಳಮಟ್ಟದ ಭಾಷೆ ಅಂದರೆ ಲೋ ಲೆವೆಲ್ ಲ್ಯಾಂಗ್ವೇಜ್ ಇವುಗಳಲ್ಲಿ ಬರೆದಿರ್ತಾರೆ. ಇದನ್ನು ಸಿಸ್ಟಮ್ ಪ್ಯಾಕೇಜ್ ಅಂತ ಕೂಡ ಕರಿತಾರೆ. ಇದನ್ನೇನು ಮಾಡ್ತೀರಿ, ಸಿಸ್ಟಮ್ ಪ್ಯಾಕೇಜ್ ಅಂತ ಕೂಡ ಕರಿತೀವಿ. ಉದಾಹರಣೆಗೆ ಆಪರೇಟಿಂಗ್ ಸಿಸ್ಟಮ್, ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್, ಲಿಂಕರ್, ಲೋಡರ್, ಯುಟಿಲಿಟಿ ಡಿವೈಸ್, ಡ್ರೈವರ್ಸ್ ಇಷ್ಟೆಲ್ಲ ಇದರಲ್ಲಿ ಬರ್ತಾವೆ ಅಂದರೆ ವ್ಯವಸ್ಥಾಪನಾ ತಂತ್ರಾಂಶದಲ್ಲಿ ಬರ್ತವೆ. ಈಗ ಕಾರ್ಯಾಚರಣೆ ವ್ಯವಸ್ಥೆ ಅಥವಾ ಆಪರೇಟಿಂಗ್ ಸಿಸ್ಟಮ್ ನೋಡ್ರಿ. ಇದು ಸಿಸ್ಟಮ್ ಸಾಫ್ಟ್ವೇರ್ ಆಗಿದೆ. ಇದನ್ನು ಕೂಡ ಬಳಕೆದಾರ ಮತ್ತು ಕಂಪ್ಯೂಟರ್ ತಂತ್ರಾಂಶ ನಡುವೆ ಏನು ಮಾಡ್ತೈತೆ, ಮಧ್ಯವರ್ತಿಯಾಗಿ ಈ ಆಪರೇಟಿಂಗ್ ಸಿಸ್ಟಮ್ ಕೆಲಸ ಮಾಡ್ತೈತೆ. ಇದು ಕಂಪ್ಯೂಟರ್ನ ಎಲ್ಲ ಕಾರ್ಯಗಳನ್ನು ನಿರ್ವಹಿಸುವಂಥ ವಿಶೇಷ ಕಾರ್ಯಕ್ರಮಗಳ ಗುಂಪು ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಇದು ಕಂಪ್ಯೂಟರ್ಗಳು ಸಂಪನ್ಮೂಲಗಳನ್ನು ನಿರ್ವಹಿಸಲು ಕೂಡ ಸಹಕಾರಿಯಾಗಿದೆ. ಈ ಅವಾರ್ಡ್ ಉದಾಹರಣೆ ಹೇಳಬೇಕಾದ್ರೆ MS ವರ್ಡು, MS DOS, ವಿಂಡೋಸು, ವಿಂಡೋಸ್ 29, XP 2000, ವಿಸ್ತಾ 7, 8, 10, 11, ಮ್ಯಾಕ್ OS, ಹಾಗೆ ಯುನೆಕ್ಸ್, ಲಿನೆಕ್ಸ್, ಒಬಂಟು, iOS, ಸಾಲರಿಸ್, ಹಾರ್ಮನಿ, ಆಂಡ್ರಾಯ್ಡ್ ಸಿಸ್ಟಮ್, ವೆಬ್ OS ಇವೆಲ್ಲ ಇದರಲ್ಲಿ ಬರ್ತಾವ ಅಂತ ಎಕ್ಸಾಮಲ್ಲಿ ಕೇಳಿದರೆ ಇವೆಲ್ಲ ಆಪರೇಟಿಂಗ್ ಸಿಸ್ಟಮಲ್ಲಿ ಬರ್ತವೆ. ಭಾಷಾಂತರಕಗಳು ಅಂದರೆ ಟ್ರಾನ್ಸ್ಲೇಟರ್ಸ್. ಇದು ಒಂದು ಸಿಸ್ಟಮ್ ಸಾಫ್ಟ್ವೇರ್ ಆಗಿದೆ. ಸಾಮಾನ್ಯವಾಗಿ ಉನ್ನತ ಮಟ್ಟದ ಭಾಷೆ, ಹೈ ಲೆವೆಲ್ ಲ್ಯಾಂಗ್ವೇಜು ಹಾಗೂ ಜೋಡಣಾ ಮಟ್ಟದ ಭಾಷೆಯನ್ನು ಬಳಸಿ ಕಾರ್ಯಕ್ರಮವನ್ನು ಮಾಡ್ತೀವಿ ರಚಿಸುವುದರಿಂದ ಈ ಭಾಷಾ ವಿಧಾನವು ಕಂಪ್ಯೂಟರ್ಗೆ ಏನಾಗಲ್ಲ, ಅರ್ಥವಾಗೋದಿಲ್ಲ. ಕಂಪ್ಯೂಟರ್ ಭಾಷೆ ಯಾವ್ದ್ರ ಮೇಲೆ ಮಾಡ್ತದೆ ಅಂದರೆ ಅದು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಮೇಲೆ ಅದು ವರ್ಕ್ ಮಾಡ್ತೈತೆ. ಅದರಿಂದ ಅದಕ್ಕೇನು ಅರ್ಥ ಆಗಲ್ಲ ಅಂತಂದರೆ ಜೋಡಣಾ ಭಾಷೆ ಅಂದರೆ ಅಸೆಂಬ್ಲಿ ಭಾಷೆ ಹಾಗೂ ಸಾಮಾನ್ಯವಾದ ಉನ್ನತ ಮಟ್ಟದ ಭಾಷೆ ಬಳಸಿ ಪ್ರೋಗ್ರಾಮ್ ರಚಿಸುವುದರಿಂದ ಈ ಒಂದು ಭಾಷಾ ವಿಧಾನ ಏನಾಗಲ್ಲ, ಕಂಪ್ಯೂಟರ್ಗಳಿಗೆ ಅರ್ಥ ಆಗೋದಿಲ್ಲ. ಆದ್ದರಿಂದ ಇವುಗಳನ್ನು ಕಂಪ್ಯೂಟರ್ಗೆ ಅರ್ಥವಾಗುವ ಯಾಂತ್ರಿಕ ಭಾಷೆ ಏನು ಮಾಡ್ತಾರೆ, ಯಾಂತ್ರಿಕ ಭಾಷೆಯಲ್ಲಿ ಭಾಷಾಂತರಿಸಬೇಕಾಗ್ತದೆ. ಅದರಿಂದ ಭಾಷಾಂತರಕಗಳು ಬಳಸುವುದು ಏನು ಅಗತ್ಯವಾಗಿ ಬೇಕಾಗ್ತದೆ. ಉನ್ನತ ಮಟ್ಟದ ಭಾಷೆಯಿಂದ ಯಾಂತ್ರಿಕ ಭಾಷೆಗೆ ಅಂದರೆ ಹೈ ಲೆವೆಲ್ ಲ್ಯಾಂಗ್ವೇಜಿಂದ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಭಾಷೆಗೆ ಅನುವಾದಿಸುವಂಥ ತಂತ್ರಾಂಶಕ್ಕೆ ಏನಂತೀವಿ ಅಂದರೆ ಭಾಷಾಂತರಕಗಳು ಅಂಥೇಳಿ ಕರಿತೀವಿ. ಈಗ ಭಾಷಾಂತರದ ವಿಧಗಳು. ಅಸೆಂಬ್ಲರ್ ಇದು ಒಂದು ಕೂಡ ಸಿಸ್ಟಮ್ ಸಾಫ್ಟ್ವೇರ್ ಆಗಿದೆ. ಇದು ಜೋಡಣಾ ಭಾಷೆಯಿಂದ ಯಾಂತ್ರಿಕ ಭಾಷೆಗೆ ಅನುವಾದಿಸಲು ಏನು ಮಾಡ್ತೈತೆ, ಸಹಕಾರಿ ಆಗ್ತೈತೆ. ಇದು ಸೋರ್ಸ್ ಜೋಡ್ನಿಂದ ಆಪ್ಟೆಕ್ಸ್ ಕೋಡ್ಗೆ ಏನು ಮಾಡಲಾಗ್ತದೆ, ಅನುವಾದಿಸಲಾಗುತ್ತೆ. ಉದಾಹರಣೆ ಹೇಳಬೇಕಾದ್ರೆ MSAM ಅಂದರೆ ಮೈಕ್ರೋಸಾಫ್ಟ್ ಅಸೆಂಬ್ಲರ್, NASM ಅಂದರೆ ನೆಟ್ ವೈಡ್ ಅಸೆಂಬ್ಲರ್. ಈ ರೀತಿ ಅಸೆಂಬ್ಲರ್ಲಿ ಎರಡು ವಿಧಗಳನ್ನು ಮುಖ್ಯವಾಗಿ ಕಾಣ್ತೀವಿ. ಎರಡು ವಿಧಗಳನ್ನು ಕುಂತ ಉದಾಹರಣೆ ಅವಕ್ಕೆ ಮೈಕ್ರೋಸಾಫ್ಟ್ ಅಸೆಂಬ್ಲರ್ ಒಂದು, ಇನ್ನೊಂದು ನೆಟ್ ವೈಡ್ ಅಸೆಂಬ್ಲರ್ ಅಂದರೆ. ಇವಾಗ ಕಂಪೈಲರ್ ಅಥವಾ ಕ್ರೋಢೀಕರಣ ಅಂಥೇಳಿ ಕರಿತೀವಿ. ಇದು ಕೂಡ ಸಿಸ್ಟಮ್ ಸಾಫ್ಟ್ವೇರ್ ಆಗಿದೆ. ಇದು ಉನ್ನತ ಮಟ್ಟದ ಭಾಷೆಯಿಂದ ಯಾಂತ್ರಿಕ ಭಾಷೆಗೆ ಅನುವಾದಿಸ್ತದೆ. ನೋಡಿರಿ, ಅಸೆಂಬ್ಲರ್ ಏನು ಮಾಡ್ತೈತೆ, ಜೋಡಣಾ ಭಾಷೆಯಿಂದ ಅಂದರೆ ಅಸೆಂಬ್ಲಿ ಭಾಷೆಯಿಂದ ಮಷಿನ್ ಲೆವೆಲ್ ಭಾಷೆಗೆ ಏನು ಮಾಡ್ತೈತೆ,
ಅನುವಾದ ಮಾಡಿದರೆ ಇದು ಕ್ರೋಢೀಕರಣ ಏನು ಮಾಡ್ತಂದರೆ ಉನ್ನತ ಮಟ್ಟದ ಭಾಷೆಯಿಂದ ಯಾಂತ್ರಿಕ ಭಾಷೆಗೆ. ಅಸೆಂಬ್ಲರು ಏನಿರ್ತೈತಿ ಅದು ಜೋಡಣಾ ಭಾಷೆಯಲ್ಲಿರ್ತೈತಿ, ಅದೇನು ಮಾಡ್ತೈತಿ ಯಾಂತ್ರಿಕ ಭಾಷೆಗೆ ತರುವುದು ಅಸೆಂಬ್ಲರ್ ಕೆಲಸ ಆಗಿದ್ರೆ, ಕಂಪೈಲರ್ ಕೆಲಸ ಏನಂದರೆ ಉನ್ನತ ಮಟ್ಟದಲ್ಲಿರುವಂಥ ಭಾಷೆಯನ್ನು ಯಾಂತ್ರಿಕ ಮಟ್ಟಕ್ಕೆ ಅನುವಾದಿಸುವುದಕ್ಕೆ ಕಂಪೈಲರ್ ಅಂತೇಳಿ ಕರಿತೀವಿ. ಇದು ಸಂಪೂರ್ಣವಾಗಿ ಕಾರ್ಯಕ್ರಮಗಳನ್ನು ಒಂದೇ ಬಾರಿಗೆ ಏನು ಮಾಡ್ತದೆ ಅನುವಾದಿಸ್ತದೆ. ಏನು ಮಾಡ್ತದೆ ಇದು ಕಂಪೈಲರ್ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಸಂಪೂರ್ಣ ಕಾರ್ಯಕ್ರಮವನ್ನು ಒಂದೇ ಬಾರಿಗೆ ಅಂದರೆ ಬಿಡಿ ಬಿಡಿಯಾಗೆಲ್ಲ ಇಡಿಯಾಗಿ ಏನು ಮಾಡ್ತೈತಿ ಅನುವಾದ ಮಾಡ್ತದೆ. ಇದರ ವೇಗ ಏನಿರ್ತೈತಿ ಹೆಚ್ಚಾಗಿರ್ತೈತಿ. ಇದು ಕಂಪೈಲರ್ನಲ್ಲಿ ಡಿಬಾಗಿಂಗ್ ಮಾಡುವುದು ಕಷ್ಟ ಆಗಿರ್ತೈತಿ. ಉದಾಹರಣೆ ಹಾಕಿದ್ರೆ ಜಾವ್ಯಾಕು, ಗೋ ಕಂಪೈಲರು, GCC, ಟರ್ಬೋ, C++, ಇವೆಲ್ಲ ಏನು ಕಂಪೈಲರ್ಗೆ ಉದಾಹರಣೆಗಳು. ಈಗ ಇಂಟರ್ಪ್ರಿಟರ್, ಇದು ಕೂಡ ಸಿಸ್ಟಮ್ ಸಾಫ್ಟ್ವೇರು, ಎಲ್ಲನೂ ಕೂಡ ಸಿಸ್ಟಮ್ ಸಾಫ್ಟ್ವೇರೇ ಆಗಿವೆ. ಉನ್ನತ ಮಟ್ಟದ ಭಾಷೆಯಿಂದ ಯಾಂತ್ರಿಕ ಮಟ್ಟದ ಭಾಷೆಗೆ ಭಾಷಾಂತರಿಸ್ತದೆ. ಹೆಂಗೆ ಇದು ಕಂಪೈಲರ್ ಹೆಂಗೆ ಉನ್ನತ ಮಟ್ಟದ ಭಾಷೆಯಿಂದ ಯಾಂತ್ರಿಕ ಭಾಷೆಗೆ ಬರ್ತದೆ, ಇದನ್ನು ಕೂಡ ಸೇಮ್. ಅಸೆಂಬ್ಲರ್ ಮಾತ್ರ ಜೋಡಣಾ ಭಾಷೆಯಿಂದ ಅದು ಯಾಂತ್ರಿಕ ಭಾಷೆಗೆ ಅನುವಾದ ಆಗ್ತೈತೆ. ಆದರೆ ಕಂಪೈಲರ್ ಮತ್ತು ಇಂಟರ್ಪ್ರಿಟರ್ ಎರಡೂ ಕೂಡ ಉನ್ನತ ಮಟ್ಟದ ಭಾಷೆಯಿಂದ ಯಾಂತ್ರಿಕ ಮಟ್ಟದ ಭಾಷೆಗೆ ಅನುವಾದಗೊಳ್ಳುತ್ತವೆ. ಇದು ಕಂಪೈಲರ್ನಂತೆ ಏನು ಮಾಡ್ತದೆ ಕಾರ್ಯ ಮಾಡ್ತದೆ, ಆದರೆ ಒಂದೇ ಬಾರಿಗೆ ಒಂದು ಪ್ರೋಗ್ರಾಮನ್ನು ಮಾತ್ರ ಮಾಡ್ತದೆ. ಏನು ಮಾಡ್ತೈತೆ ಇಂಟರ್ಪ್ರಿಟರು ಒಂದು ಬಾರಿ ಮಾತ್ರ ಏನು ಮಾಡ್ತದೆ ಪ್ರೋಗ್ರಾಮನ್ನು ಭಾಷಾಂತರ ಮಾಡ್ತದೆ. ಆದರೆ ಅದೇನು ಮಾಡ್ತದೆ ಒಂದೇ ಬಾರಿಗೆ ಎಲ್ಲವನ್ನು ಏನು ಮಾಡ್ತದೆ ಭಾಷಾಂತರ ಮಾಡ್ತದೆ. ಅದು ಯಾವುದಂದರೆ ಅದು ಕಂಪೈಲರ್. ಒಂದು ಬಾರಿಗೆ ಒಂದು ಮಾತ್ರ ಪ್ರೋಗ್ರಾಮನ್ನು ಅನುವಾದ ಮಾಡೋದು ಯಾವುದಂದರೆ ಅದು ಇಂಟರ್ಪ್ರಿಟರ್. ಪ್ರತಿ ಸಾಲು ಸರಿ ಇದ್ದರೆ ಮಾತ್ರ ಏನು ಮಾಡ್ತದೆ ಇದು ಮುಂದಿನ ಒಂದು ಸಾಲಿಗೆ ಅನುವಾದ ಮಾಡಲಿಕ್ಕೆ ಏನಾಗ್ತದೆ ಸಹಾಯ ಮಾಡ್ತದೆ, ಇಲ್ಲಾಂದರೆ ಇಲ್ಲ. ಇದರ ವೇಗ ಏನಿರ್ತದೆ ಕಡಿಮೆ ಇರುತ್ತೆ. ಕಂಪೈಲರ್ ವೇಗ ಹೆಚ್ಚಿತ್ತು, ಇದರ ವೇಗ ಕಡಿಮೆ. ಇಂಟರ್ಪ್ರಿಟರ್ನಲ್ಲಿ ಡಿಬಾಗಿಂಗ್ ಸುಲಭ, ಆದರೆ ಅಲ್ಲಿ ಕಂಪೈಲರಲ್ಲಿ ಏನಿತ್ತು ಡಿಬಾಗಿಂಗ್ ಕಷ್ಟ ಆಯಿತು, ಆದರೆ ಇಂಟರ್ಪ್ರಿಟರಲ್ಲಿ ಸುಲಭ ಇದೆ ಅದು. ಉದಾಹರಣೆಗಾದರೆ ರೂಬಿ, ಪೈಥಾನ್, PHP ಇವೆಲ್ಲ ಏನು ಇಂಟರ್ಪ್ರಿಟರ್ಗೆ ಉದಾಹರಣೆಗಳು. ಇವಾಗ ಲಿಂಕರ್, ಇದು ಕೂಡ ಒಂದು ಸಿಸ್ಟಮ್ ಸಾಫ್ಟ್ವೇರು. ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳನ್ನು ಒಂದುಗೂಡಿಸಿ ದೊಡ್ಡ ಕಾರ್ಯಕ್ರಮವನ್ನಾಗಿ ಪರಿವರ್ತಿಸುವಂತಹ ಕೆಲಸವನ್ನು ಏನು ಮಾಡ್ತದೆ ಈ ಲಿಂಕರ್ ಮಾಡ್ತೈತೆ. ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳನ್ನು ಏನು ಮಾಡ್ತದೆ ಅಂದರೆ ಪರಿವರ್ತಿಸುವ ಕೆಲಸವನ್ನು ಇದು ಏನು ಮಾಡ್ತೈತೆ ಲಿಂಕರ್ ಮಾಡ್ತದೆ. ಚಿಕ್ಕ ಚಿಕ್ಕ ಕಾರ್ಯಕ್ರಮವನ್ನು ಒಂದುಗೂಡಿಸಿ ದೊಡ್ಡ ಕಾರ್ಯಕ್ರಮವನ್ನು ಏನು ಮಾಡ್ತದೆ ಅಂದರೆ ಪರಿವರ್ತಿಸಿ. ಅದು ಚಿಕ್ಕ ಚಿಕ್ಕ ಕಾರ್ಯಕ್ರಮ ಒಂದುಗೂಡಿಸಿ ದೊಡ್ಡ ಪ್ರೋಗ್ರಾಮನ್ನಾಗಿ ಮಾಡೋದು ಯಾವುದು ಅಂದರೆ ಅದು ಲಿಂಕರ್. ಇದು ಎಕ್ಸಿಕ್ಯೂಟೇಬಲ್ ಕೋಡನ್ನು ಹೊರಹಾಕಲು ಸಹಾಯ ಮಾಡ್ತದೆ. ಹಾಗೆ ಲೋಡರ್, ಇದು ಕೂಡ ಒಂದು ಸಿಸ್ಟಮ್ ಸಾಫ್ಟ್ವೇರು. ಯಾಂತ್ರಿಕ ಭಾಷೆಯ ಪ್ರೋಗ್ರಾಮನ್ನು ಸಿಸ್ಟಮ್ ಮೆಮೊರಿಗೆ ತುಂಬುವಂಥ ಕೆಲಸವನ್ನು ಇದು ಮಾಡ್ತದೆ. ಯಾಂತ್ರಿಕ ಭಾಷೆಯ ಪ್ರೋಗ್ರಾಮನ್ನು ಸಿಸ್ಟಮ್ ಮೆಮೊರಿಗೆ ತುಂಬುವಂಥ ಕೆಲಸವನ್ನು ಇದು ಮಾಡ್ತದೆ. ಯುಟಿಲಿಟಿ ಸಾಫ್ಟ್ವೇರ್, ಉಪಯುಕ್ತ ತಂತ್ರಾಂಶ, ಇದು ಸಿಸ್ಟಮ್ ಸಾಫ್ಟ್ವೇರ್ ಆಗಿದೆ. ಯುಟಿಲಿಟಿ ಸಾಫ್ಟ್ವೇರ್ ಕೂಡ ಸಿಸ್ಟಮ್ ಸಾಫ್ಟ್ವೇರು. ಕಂಪ್ಯೂಟರ್ನ ಕಾರ್ಯನಿರ್ವಹಣಾ ಸಾಮರ್ಥ್ಯವನ್ನು ಅಳತೆ ಮಾಡಲು ಏನು ಮಾಡ್ತದೆ ಯುಟಿಲಿಟಿ ಸಾಫ್ಟ್ವೇರ್ ಸಹಾಯ ಮಾಡ್ತದೆ. ಕಂಪ್ಯೂಟರ್ ಕಾರ್ಯವನ್ನು ವಿಶ್ಲೇಷಿಸಲು ಅಂದರೆ ಅನಲೈಸ್ ಮಾಡಲು, ಸಂರಕ್ಷಿಸಲು ಹಾಗೂ ನಿರ್ವಹಿಸಲು ಯುಟಿಲಿಟಿ ಸಾಫ್ಟ್ವೇರ್ ಏನು ಮಾಡಿದೆ ಸಹಕಾರಿಯಾಗಿದೆ. ಬಳಕೆದಾರರಿಗೆ ಯುಟಿಲಿಟಿ ಸಾಫ್ಟ್ವೇರ್ಗಳನ್ನು ಬಳಸಲು ಮತ್ತು ಉಪಯೋಗಿಸಲು ಯಾವುದೇ ವಿಶೇಷ ತರಬೇತಿಯ ಅಗತ್ಯವಿಲ್ಲ. ಬಳಕೆದಾರರಿಗೆ ಯುಟಿಲಿಟಿ ಸಾಫ್ಟ್ವೇರ್ಗಳು ಬಳಸಲು ಮತ್ತು ಉಪಯೋಗಿಸಲು ಯಾವುದೇ ರೀತಿಯಾದಂತಹ ಏನಿಲ್ಲ ಉಪಯೋಗಿಸಲು ಯಾವುದೇ ರೀತಿಯಾದಂತಹ ಅಂದರೆ ಯಾವುದೇ ರೀತಿ ವಿಶೇಷವಾದಂಥ ತರಬೇತಿ ಅಗತ್ಯ ಇಲ್ಲ. ಸಾಮಾನ್ಯವಾಗಿ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇದ್ದರೂ ಸಾಕು, ಯಾವುದೇ ರೀತಿ ವಿಶೇಷವಾದಂಥ ತರಬೇತಿ ಬೇಕನ್ನೋದು ಇಲ್ಲಿ ಇಲ್ಲ. ಯುಟಿಲಿಟಿ ಸಾಫ್ಟ್ವೇರಲ್ಲಿ ವಿಧಗಳು ಬರ್ತವೆ. ಒಂದು ಆಂಟಿವೈರಸ್, ಇನ್ನೊಂದು ಡಿಸ್ಕ್ ಕಂಪ್ರೆಷನ್. ಟೋಟಲ್ 4 ವಿಧಗಳಿದ್ದಾವೆ. ಒಂದು ಡಿಸ್ಕ್, ಅದರಲ್ಲಿ ಆಂಟಿವೈರಸ್, ಡಿಸ್ಕ್ ಕಂಪ್ರೆಷನ್, ಡಿಸ್ಕ್ ಡಿಫ್ರಾಗ್ಮೆಂಟರ್ಸ್, ಡಿಸ್ಕ್ ಕ್ಲಿಯರೆನ್ಸ್, ಇಷ್ಟು 4 ವಿಧಗಳು
ಇದರಲ್ಲಿ ಕಂಡುಬರ್ತಾವೆ ಅಂತಂದರೆ ಯುಟಿಲಿಟಿ ಸಾಫ್ಟ್ವೇರಲ್ಲಿ ಕಂಡುಬರ್ತವೆ. ಆ್ಯಂಟಿವೈರಸ್ ಅಂದರೆ ಏನು ಅಂತೇಳಿ ನೋಡಿರಿ. ಇವುಗಳು ಕಂಪ್ಯೂಟರ್ನಲ್ಲಿಯೇ ವೈರಸ್ಗಳನ್ನು ಗುರುತಿಸಿ ಅವುಗಳನ್ನು ತೆಗೆದುಹಾಕ್ತದೆ. ಇವುಗಳು ಕಂಪ್ಯೂಟರ್ನಲ್ಲಿನ ವೈರಸ್ಗಳನ್ನು ಗುರುತಿಸಿ ಅವುಗಳನ್ನು ಏನು ಮಾಡ್ತದೆ, ತೆಗೆದುಹಾಕ್ತದೆ. ಉದಾಹರಣೆಗೆ AVG, ಕಾರ್ಸ್ಪೆರ್ಸ್ಕೈ, ಅವೇರಾ, ಮ್ಯಾಕ್ಫಿ ಇವೆಲ್ಲ ಏನು ಆ್ಯಂಟಿವೈರಸ್ಗಳು. ಡಿಸ್ಕ್ ಕಂಪ್ರೆಷನ್, ಡಿಸ್ಕ್ನ ಸಾಮರ್ಥ್ಯವನ್ನು ಹೆಚ್ಚಿಸಲು, ಡಿಸ್ಕ್ನಲ್ಲಿರುವಂಥ ದತ್ತಾಂಶವನ್ನು ಕುಗ್ಗಿಸಲು, ಸಂಕುಚಿತಗೊಳಿಸಲು ಏನು ಮಾಡ್ತದೆ, ಇದು ಸಹಾಯ ಮಾಡ್ತದೆ. ಉದಾಹರಣೆಗೆ ಡಿಸ್ಕ್ ಡಬಲರ್, ಸೂಪರ್ಸ್ಟಾರ್ ಪ್ರೋ ಇವೆಲ್ಲ ಏನು ಡಿಸ್ಕ್ ಕಂಪ್ರೆಷನ್. ಡಿಸ್ಕ್ ಡಿಫ್ರೆಮೆಂಟರ್ಸ್ ಹಿಂಗಂದರೆ ಡಿಸ್ಕ್ನ ದಕ್ಷತೆ ಎಫಿಷಿಯನ್ಸಿಯನ್ನು ಹೆಚ್ಚಿಸಲು ಬೇರೆ ಬೇರೆ ಕಡೆಯಲ್ಲಿರುವಂತಹ ದತ್ತಾಂಶಗಳನ್ನು ಒಂದುಗೂಡಿಸಲು ಏನು ಮಾಡ್ತದೆ, ಡಿಸ್ಕ್ ಡಿಫ್ರೆಗ್ಮೆಂಟರ್ಸ್ ಸಹಾಯ ಮಾಡ್ತದೆ. ಉದಾಹರಣೆ ಹೇಳಬೇಕಾದ್ರೆ ಡಿಫ್ರೆಗ್ಲರ್, ಡಿಸ್ಕ್ ಕೀಪರ್, ಮೈ ಡಿಫ್ರಾಗ್ ಇವೆಲ್ಲ ಏನು ಡಿಸ್ಕ್ ಡಿಫ್ರಾಗ್ಮೆಂಟರ್ಸ್ಗೆ ಉದಾಹರಣೆಗಳಾಗಿವೆ. ಡಿಸ್ಕ್ ಕ್ಲೀನರ್ಸ್, ಹಾರ್ಡ್ ಡಿಸ್ಕ್ ಭರ್ತಿಯಾದಾಗ ಅನಾವಶ್ಯಕ ದತ್ತಾಂಶಗಳನ್ನು ತೆಗೆದುಹಾಕಲು ಏನು ಮಾಡ್ತದೆ, ಡಿಸ್ಕ್ ಕ್ಲೀನರ್ಸ್ ಸಹಾಯ ಮಾಡ್ತದೆ. ಉದಾಹರಣೆ ಹೇಳಬೇಕಾದ್ರೆ ಬಿಟ್ ಕ್ಲೀನರ್ ಇದೇನು ಡಿಸ್ಕ್ ಕ್ಲೀನರ್ಸ್ಗೆ ಉದಾಹರಣೆ. ಹಾಗೆ ಡಿವೈಸ್ ಡ್ರೈವರ್, ಇದು ಒಂದು ಸಿಸ್ಟಮ್ ಸಾಫ್ಟ್ವೇರ್ ಆಗಿದೆ. ಕಂಪ್ಯೂಟರ್ಗೆ ಸೇರಿಸುವಂತಹ ಕೆಲವು ಹಾರ್ಡ್ವೇರ್ಗಳನ್ನು ನಿಯಂತ್ರಿಸಲು ಡಿವೈಸ್ ಡ್ರೈವರ್ ಏನು ಮಾಡ್ತೈತೆ, ಸಹಕಾರಿ ಮಾಡ್ತದೆ. ಉದಾಹರಣೆ ಹೇಳಬೇಕಾದ್ರೆ ಬಯಾಸ್ ಅಂದರೆ ಏನು, ಬೇಸಿಕ್ ಇನ್ಪುಟ್ ಔಟ್ಪುಟ್ ಡಿವೈಸ್ ಅಂತ ಕರಿತೀವಿ. ಬಯಾಸ್ ಡ್ರೈವರ್, ಡಿಸ್ಪ್ಲೇ ಡ್ರೈವರ್, ಮತ್ತು ಮದರ್ ಬೋರ್ಡ್ ಡ್ರೈವರ್, ರೋಮ್ ಡ್ರೈವರ್, USB ಡ್ರೈವರ್, UG ಡ್ರೈವರ್ ಇವೆಲ್ಲ ಏನು, ಇವೆಲ್ಲವೂ ಡಿವೈಸ್ ಡ್ರೈವರ್ಗೆ ಉದಾಹರಣೆಗಳಾಗಿವೆ. ಇವಾಗ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳನ್ನು ನಿರ್ದಿಷ್ಟ ಕಾರ್ಯವನ್ನು ಮಾಡಲೆಂದೇ ಬರೆಯಲಾಗ್ತವೆ. ಸಾಮಾನ್ಯವಾಗಿ ಈ ತಂತ್ರಾಂಶವನ್ನು ಉನ್ನತ ಮಟ್ಟದ ಭಾಷೆ ಬಳಸಿ ಬರೆಯಲಾಗ್ತದೆ. ಇದು ಎಂಡ್ ಯೂಸರ್ಸ್ ಮತ್ತು ಸಿಸ್ಟಮ್ ಸಾಫ್ಟ್ವೇರ್ ನಡುವೆ ಮಧ್ಯವರ್ತಿ ಅಂದರೆ ಇಂಟರ್ಫೇಸ್ ಆಗಿ ಕಾರ್ಯವನ್ನು ನಿರ್ವಹಿಸ್ತದೆ. ಇದನ್ನು ಎಂಡ್ ಯೂಸರ್ ಪ್ರೋಗ್ರಾಮ್ ಎಂದು ಕರಿತೀವಿ. ಇದರ ವಿನ್ಯಾಸ ಡಿಸೈನ್ ಏನಾಗಿರ್ತೈತೆ, ಸುಲಭ ಆಗ್ತೈತೆ. ಇದು ಬೇಗ ಏನಾಗ್ತೈತೆ, ಅರ್ಥ ಆಗ್ತೈತೆ. ಈಗ ಅಪ್ಲಿಕೇಶನ್ ಸಾಫ್ಟ್ವೇರ್ನ ವಿಧಗಳು ನೋಡ್ರಿ. ಅಪ್ಲಿಕೇಶನ್ ಸಾಫ್ಟ್ವೇರ್ನಲ್ಲಿ 2 ವಿಧಗಳು ಬರ್ತವೆ. ಒಂದು ಜನರಲ್ ಪರ್ಪಸ್, ಇನ್ನೊಂದು ಅಪ್ಲಿಕೇಶನ್ ಸ್ಪೆಸಿಫಿಕ್. ಜನರಲ್ ಪರ್ಪಸ್ ಇದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ. ಈ ಸಾಫ್ಟ್ವೇರ್ ಒಂದೇ ಕೆಲಸಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇವುಗಳನ್ನು ಬಳಸಿ ಬೇರೆ ಬೇರೆ ಕಾರ್ಯಗಳನ್ನು ಕೂಡ ನಾವು ಮಾಡ್ಬೋದು. ಜನರಲ್ ಪರ್ಪಸ್ ಸಾಫ್ಟ್ವೇರ್ಗೆ ಉದಾಹರಣೆ ಯಾವುದಂದರೆ ವರ್ಡ್ ಪ್ರೊಸೆಸಿಂಗ್. ಇವುಗಳನ್ನು ದಾಖಲೆಗಳನ್ನು ಬರೆಯಲು ಏನು ಮಾಡ್ತಾರೆ, ಬಳಸ್ತಾರೆ. ಯಾವುದು ವರ್ಡ್ ಪ್ರೊಸೆಸಿಂಗ್. ಉದಾಹರಣೆ ಹೇಳಬೇಕಾದ್ರೆ MS ವರ್ಡು, ಪೇಜ್ ಮೇಕರು, ವರ್ಡ್ ಪರ್ಫೆಕ್ಟು, ಅಬಾಯ್ ವರ್ಡ್, ಅಪ್ಲೈ, ಐವರ್ಕ್, ಗೂಗಲ್ ಡಾಸ್ ಇವೆಲ್ಲ ಏನು ವರ್ಡ್ ಪ್ರೊಸೆಸಿಂಗ್ಗೆ ಉದಾಹರಣೆಗಳು. ಇನ್ನು ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಇವುಗಳನ್ನು ಅಕೌಂಟ್ ಕಾರ್ಯಗಳನ್ನು ನಿರ್ವಹಿಸಲು ಮತ್ತು ಲೆಕ್ಕಾಚಾರ ಮಾಡಲು ಏನು ಮಾಡ್ತಾರೆ, ಬಳಸ್ತಾರೆ. ಉದಾಹರಣೆಗೆ MS ಎಕ್ಸೆಲ್, ಲೋಟಸ್ 1, 2, 3 ಇವೆಲ್ಲ ಏನು ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ಗಳು. ಇವು ಬರೋದು ಜನರಲ್ ಪರ್ಪಸ್ ಸಾಫ್ಟ್ವೇರ್ಗೆ ಉದಾಹರಣೆ ಅವು. ಆಮೇಲೆ ದತ್ತಾಂಶ ನಿರ್ವಹಣೆ ಏನಾಗ್ತದೆ, ಸುಲಭ ಆಗ್ತದೆ. ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, DBMS ಅಂದರೆ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಡಾಟಾಬೇಸ್ನಲ್ಲಿ ದತ್ತಾಂಶಗಳನ್ನು ನಿರ್ವಹಣೆ ಮಾಡಲು ಏನು ಮಾಡ್ತಾರೆ, ಬಳಸ್ತಾರೆ. ಉದಾಹರಣೆಗೆ SQL, ಆಮೇಲೆ ಒರಾಕಲ್, MS ಎಕ್ಸೆಸ್,
ಸೆಬೆಸ್, ಡಿಬೇಸ್, ಫಾಕ್ಸ್ ಪ್ರೋ, ಕ್ಲಿಪ್ಪರ್, ಫೈಲ್ ಮೇಕರ್ ಇವೆಲ್ಲ ಏನು ದತ್ತಾಂಶ ನಿರ್ವಹಣೆ ವ್ಯವಸ್ಥೆಗೆ ಉದಾಹರಣೆಗಳು. ಆಮೇಲೆ ಗ್ರಾಫಿಕ್ಸ್ ಸಾಫ್ಟ್ವೇರ್, ಚಿತ್ರಗಳನ್ನು ಬಿಡಿಸಲು ಮತ್ತು ಅದನ್ನು ಎಡಿಟ್ ಮಾಡಲು ಏನು ಮಾಡ್ತೇವೆ, ಬಳಸ್ತೀವಿ. ಒಂದು ಕೋರಲ್ ಡ್ರಾ, ಫೋಟೋಶಾಪ್, ಪೇನ್ ಬ್ರಷ್, ಪೈಕಾಸ ಇವೆಲ್ಲನೂ ಗ್ರಾಫಿಕ್ ಸಾಫ್ಟ್ವೇರ್ಗೆ ಉದಾಹರಣೆಗಳಾಗಿವೆ. ಮಲ್ಟಿಮೀಡಿಯಾ ಸಾಫ್ಟ್ವೇರ್ ಆಡಿಯೋ ವಿಡಿಯೋಗಳನ್ನು ಮಾಡಲು ಅಥವಾ ಎಡಿಟ್ ಮಾಡಲು ಏನು ಮಾಡ್ತಾರೆ, ಮಲ್ಟಿಮೀಡಿಯಾ ಸಾಫ್ಟ್ವೇರ್ ಬಳಸ್ತಾರೆ. ಉದಾಹರಣೆಗೆ 3D Max, ನಿಬ್ ಬಜಾಜ್ ಮೀಡಿಯಾ ಪ್ಲೇಯರ್, VLC ಮೀಡಿಯಾ ಪ್ಲೇಯರ್, ಮೂವಿ ಮೇಕರ್ ಇವೆಲ್ಲ ಏನು ಗ್ರಾಫಿಕ್ಸ್ ಸಾಫ್ಟ್ವೇರ್ಗೆ ಉದಾಹರಣೆಗಳಾಗಿವೆ. ಅಪ್ಲಿಕೇಶನ್ ಸಾಫ್ಟ್ವೇರ್ನ 2 ವಿಧಗಳಲ್ಲಿ. ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ ಮುಖ್ಯವಾಗಿ 2 ಪ್ರಕಾರಗಳನ್ನು ನೋಡ್ತೀವಿ ನಾವು. ಒಂದು ಜನರಲ್ ಪರ್ಪಸ್ ಅಪ್ಲಿಕೇಶನ್, ಇನ್ನೊಂದು ಅಪ್ಲಿಕೇಶನ್ ಸ್ಪೆಸಿಫಿಕ್. ಜನರಲ್ ಪರ್ಪಸು, ಇನ್ನೊಂದು ಸ್ಪೆಸಿಫಿಕ್. ಇವಾಗ ಜನರಲ್ ಪರ್ಪಸ್ ಅಪ್ಲಿಕೇಶನ್ ನೋಡೋಣ. ಈ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ. ಇದು ಕೂಡ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರು. ಈ ಸಾಫ್ಟ್ವೇರ್ ಒಂದೇ ಕೆಲಸಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಜನರಲ್ ಪರ್ಪಸ್ ಕಂಪ್ಯೂಟರ್ ಏನಾಗಿಲ್ಲ ಸಾಫ್ಟ್ವೇರು, ಅದು ಒಂದೇ ಕೆಲಸಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇವುಗಳನ್ನು ಬಳಸಿ ನಾವು ಬೇರೆ ಬೇರೆ ಕಾರ್ಯಗಳನ್ನು ಮಾಡ್ಬೋದು. ಅಂದರೆ ಮಲ್ಟಿಪರ್ಪಸ್ ಕೆಲಸಗಳನ್ನು ಇಲ್ಲಿ ಮಾಡ್ಕೋಬೋದು. ಈಗ ಜನರಲ್ ಪರ್ಪಸ್ ಸಾಫ್ಟ್ವೇರ್ಗೆ ಉದಾಹರಣೆ ನೋಡಿರಿ. ವರ್ಡ್ ಪ್ರೊಸೆಸಿಂಗ್, ಇವುಗಳನ್ನು ದಾಖಲೆಗಳನ್ನು ಬರೆಯಲು ನಾವೇನು ಮಾಡ್ತೀವಿ, ವರ್ಡ್ ಪ್ರೊಸೆಸಿಂಗನ್ನು ಬಳಸ್ತೀವಿ. ಉದಾಹರಣೆ ಹೇಳಬೇಕಾದ್ರೆ MS ವರ್ಡು, ಪೇಜ್ ಮೇಕರು, ವರ್ಡ್ ಪರ್ಫೆಕ್ಟ್, ಅಬಿವರ್ಡ್, ಆ್ಯಪಲ್ ಐವರ್ಕ್, ಗೂಗಲ್ ಡಾಸ್ ಇವೆಲ್ಲ ಏನು ವರ್ಡ್ ಪ್ರೊಸೆಸಿಂಗ್ ಕಂಪ್ಯೂಟರ್ಗಳು. ಈಗ ಎಲೆಕ್ಟ್ರಾನಿಕ್ ಸ್ಪ್ರೆಡ್ ಶೀಟ್, ಜನರಲ್ ಪರ್ಪಸಲ್ಲಿ ಎಲೆಕ್ಟ್ರಾನಿಕ್ ಸ್ಪ್ರೆಡ್ ಶೀಟ್ ಬರ್ತೈತೆ. ಇವುಗಳನ್ನು ಅಕೌಂಟ್ಗಳನ್ನು ನಿರ್ವಹಿಸಲು ಮತ್ತು ಲೆಕ್ಕಾಚಾರ ಮಾಡಲು ಏನು ಮಾಡ್ತೀವಿ, ಎಲೆಕ್ಟ್ರಾನಿಕ್ ಸ್ಪ್ರೆಡ್ ಶೀಟ್ಗಳನ್ನು ಬಳಸ್ತೀವಿ. ಉದಾಹರಣೆ ಹೇಳಬೇಕಾದ್ರೆ MS Excel, ಲೋಟಸ್ 1 2 3 ಇವೇನು ಮಾಡ್ತೀವಿ, ಎಲೆಕ್ಟ್ರಾನಿಕ್ ಸ್ಪ್ರೆಡ್ ಶೀಟ್ ಆಗಿ ಬಳಸ್ತೀವಿ. ಉದಾಹರಣೆ ಹೇಳಬೇಕಾದ್ರೆ MS Excel, ಲೋಟಸ್ ಆಯಿತು. ಈಗ ದತ್ತಾಂಶ ನಿರ್ವಹಣಾ ವ್ಯವಸ್ಥೆ DBMS ಅಂದರೆ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಡಾಟಾಬೇಸ್ ದತ್ತಾಂಶವನ್ನು ನಿರ್ವಹಣೆ ಮಾಡಲು ಬಳಸ್ತೀವಿ. ಇದು SQL, ಒರಾಕಲ್, MS Access, ಸಿಬಾಸ್, ಡಿಬೇಸ್, ಫಾಕ್ಸ್ ಪ್ರೋ, ಕ್ಲಿಪ್ಪರ್, ಫೈಲ್ ಮೇಕರ್ ಇವೆಲ್ಲ ಏನು ದತ್ತಾಂಶಗಳ ನಿರ್ವಹಣೆಗಾಗಿ ಬಳಸುವಂತಹ ಅಪ್ಲಿಕೇಶನ್ಗಳಾಗಿರ್ತವೆ. ಇವಾಗ ಗ್ರಾಫಿಕ್ ಸಾಫ್ಟ್ವೇರ್, ಚಿತ್ರಗಳನ್ನು ಬಿಡಿಸಲು ಅದನ್ನು ಎಡಿಟ್ ಮಾಡಲು ಏನು ಮಾಡ್ತೀವಿ, ಗ್ರಾಫಿಕ್ ಸಾಫ್ಟ್ವೇರನ್ನು ಬಳಸ್ತೀವಿ. ಒಂದು ಕೋರಲ್ ಡ್ರಾ, ಫೋಟೋಶಾಪ್, ಪೇಂಟ್ ಬ್ರಷ್, ಪೈಕಾಸ ಇವೆಲ್ಲ ಏನು ಮಾಡ್ತೀವಿ, ಗ್ರಾಫಿಕ್ ಸಾಫ್ಟ್ವೇರಾಗಿ ಬಳಸ್ತೀವಿ. ಮಲ್ಟಿಮೀಡಿಯಾ ಸಾಫ್ಟ್ವೇರ್, ಆಡಿಯೋ ವಿಡಿಯೋಗಳನ್ನು ಮಾಡಲು ಅಥವಾ ಎಡಿಟ್ ಮಾಡಲು ಏನು ಮಾಡ್ತೀವಿ, ಮಲ್ಟಿಮೀಡಿಯಾ ಸಾಫ್ಟ್ವೇರನ್ನು ಬಳಸ್ತೀವಿ. ಉದಾಹರಣೆಗೆ 3D Max, ನಿಬಜ್ ಮೀಡಿಯಾ ಪ್ಲೇಯರ್, VLC ವೆರಿ ಲಾರ್ಜ್ ಸ್ಕೇಲ್ ಮೀಡಿಯಾ ಪ್ಲೇಯರ್, ಮೂವಿ ಮೇಕರ್ ಇವೆಲ್ಲ ಏನೋ ಗ್ರಾಫಿಕ್ ಅಂದರೆ ಮಲ್ಟಿಮೀಡಿಯಾ ಸಾಫ್ಟ್ವೇರ್ ಆಗಿ ಬಳಸ್ತೀವಿ. ಇವಾಗ ಅಪ್ಲಿಕೇಶನ್ ಸ್ಪೆಸಿಫಿಕ್ ಸಾಫ್ಟ್ವೇರ್ ನೋಡೋಣ. ಜನರಲ್ ಪರ್ಪಸ್ ನೋಡಿದ್ವಲ್ಲ, ಈಗ ಸ್ಪೆಸಿಫಿಕ್ ಸಾಫ್ಟ್ವೇರ್ ನೋಡೋಣ. ಇದು ಕೂಡ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ. ಈ ಸಾಫ್ಟ್ವೇರನ್ನು ಒಂದು ನಿರ್ದಿಷ್ಟ ಕೆಲಸವನ್ನು ಕಾರ್ಯಗತಗೊಳಿಸಲು ಏನು ಮಾಡಲಾಗಿದೆ, ಇದನ್ನು ಅಭಿವೃದ್ಧಿ ಮಾಡಲಾಗಿದೆ. ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಉದಾಹರಣೆ ಹೇಳಬೇಕಾದರೆ ಪೇರೋಲ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್. ಇಂತಹ ಸಾಫ್ಟ್ವೇರ್ಗಳನ್ನು ಕಂಪನಿಗಳಲ್ಲಿ ನೌಕರರಿಗೆ ವೇತನ ನಿರ್ವಹಣೆ ಮಾಡಲು ಏನು ಮಾಡ್ತಾರೆ, ಪೇರೋಲ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರನ್ನು ಬಳಸ್ತೀವಿ. ಉದಾಹರಣೆಗೆ ಅಲ್ಟಿಪ್ರೋ. ಇನ್ನೊಂದು ಹೋಟೆಲ್ ಮ್ಯಾನೇಜ್ಮೆಂಟ್. ಇವುಗಳನ್ನು ಹೋಟೆಲ್ ಆಡಳಿತ ನಿರ್ವಹಣೆ, ಬಿಲ್ಡಿಂಗ್ ನಿರ್ವಹಣೆ, ಮಾರ್ಕೆಟಿಂಗ್ ವ್ಯವಹಾರಗಳಲ್ಲಿ ಏನು ಮಾಡ್ತೀವಿ, ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಈ ಅಪ್ಲಿಕೇಶನ್ಗಳನ್ನು ಬಳಸ್ತೀವಿ. ಉದಾಹರಣೆ ಆದಿತ್ಯ HMS ಇವೆಲ್ಲ ಏನು ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಬಳಸುವಂತಹ ಸಾಫ್ಟ್ವೇರು. ಈಗ ರಿಸರ್ವೇಷನ್ ಸಿಸ್ಟಮ್, ಇವುಗಳನ್ನು ಏರ್ವೇಸ್, ಹೋಟೆಲ್, ಕಾರ್ ಬಾಡಿಗೆ ಹಾಗೂ ಇತರೆ ವಿಭಾಗಗಳಲ್ಲಿ ಮುಂಗಡವಾಗಿ ಕಾಯ್ದಿರಿಸಲು ಏನು ಮಾಡ್ತಾರೆ, ರಿಸರ್ವೇಷನ್ ಸಿಸ್ಟಮನ್ನು ಬಳಸ್ತಾರೆ. ಉದಾಹರಣೆಗೆ www.yatra.com, www.makeMyTrip.com
ಇವೆಲ್ಲ ಏನು ರಿಸರ್ವೇಷನ್ ಸಿಸ್ಟಮಾಗಿ ಬಳಸ್ತೀವಿ. ಇನ್ನು ಬಿಲ್ಡಿಂಗ್ ಸಾಫ್ಟ್ವೇರ್, ಇಂಥ ಸಾಫ್ಟ್ವೇರ್ಗಳನ್ನು ಬಿಲ್ಡಿಂಗ್ ವ್ಯವಹಾರಗಳಲ್ಲಿ ಬಳಸ್ತೀವಿ. ಉದಾಹರಣೆ ಹೇಳಬೇಕಾದ್ರೆ ಬಿಲ್ಲಿಂಗು ಮ್ಯಾನೇಜರು ಇವೆಲ್ಲ ಏನು ಬಿಲ್ಡಿಂಗ್ ಸಾಫ್ಟ್ವೇರ್ನಲ್ಲಿ ಬಳಸ್ತೀವಿ. ಓಪನ್ ಸೋರ್ಸ್ ಸಾಫ್ಟ್ವೇರ್ ನೋಡಿರಿ, ಇವು ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತ ಹೇಳ್ತಾರೆ. ಇಂಥ ಸಾಫ್ಟ್ವೇರ್ಗಳನ್ನು ಏನು ಮಾಡ್ತೀವಿ ನಾವು ಬಳಕೆದಾರರ ಕೈಗೆ ಸೋರ್ಸ್ ಕೋಡ್ ಸಮೇತ ಏನು ಮಾಡ್ತೇವೆ ಸಿಗ್ತವೆ. ಅದರಿಂದ ಬಳಕೆದಾರರು ಮುಕ್ತವಾಗಿ ಇವನ್ನು ಏನು ಮಾಡ್ತಾರೆ ವಿತರಿಸ್ಬೋದು, ಮಾರ್ಪಡಿಸ್ಬೋದು, ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು ಹಾಗೂ ಹೆಚ್ಚುವರಿ ಫ್ಯೂಚರ್ಸ್ಗಳನ್ನು ಸೇರಿಸ್ಬೋದು. ಈ ಸಾಫ್ಟ್ವೇರ್ಗಳನ್ನು ಮುಕ್ತವಾಗಿ ವಿತರಿಸ್ಬೋದು ಮತ್ತು ಶುಲ್ಕ ಕೂಡ ವಿಧಿಸ್ಬೋದು. ಉದಾಹರಣೆ ಆ ಥರ ಇರೋ ಯಾವ್ಯಾವು ಅಂತಂದರೆ ಅಪಾಚೆ ವೆಬ್ ಸರ್ವರ್, ಮೊಜಿಲಾ, ಫೈರ್ಫಾಕ್ಸ್, GNU ಕಂಪೈಲರ್, ಥಂಡರ್ಬರ್ಡ್, ಆಮೇಲೆ ಮೋಡ್ಲೆ, ಲಿಬ್ರೆ ಆಫೀಸ್, VLC ಪ್ಲೇಯರ್, ವೆರಿ ಲಾರ್ಜ್ ಸ್ಕೇಲ್ ಪ್ಲೇಯರ್, ಬ್ಲೆಂಡರ್, ಪೈಥಾನ್, PHP, MySQL, ಓಪನ್ ಆಫೀಸ್, KDE ಇವೆಲ್ಲ ಏನು ಓಪನ್ ಸಾಫ್ಟ್ವೇರ್ಗೆ ಉದಾಹರಣೆಗಳು. ಈಗ ಶೇರ್ವೇರ್ ಅಂದರೆ ನೋಡಿರಿ, ಇದನ್ನು ಬಳಕೆದಾರರು ಮುಕ್ತವಾಗಿ ಏನು ಮಾಡ್ತಾರೆ, ಫ್ರೀ ಟ್ರಯಲ್ ಬೇಸಿಸ್ ಆಗಿ ಇದನ್ನು ಬಳಸ್ತಾರೆ. ಇದು ಸಾಫ್ಟ್ವೇರ್ಗಳನ್ನು ನಿಗದಿತ ಸಮಯದಲ್ಲಿ ಆನ್ ಮಾತ್ರ ಮಾಡ್ಲಿಕ್ಕೆ ಏನು ಮಾಡ್ತೀವಿ, ಇದನ್ನು ಬಳಸ್ತೀವಿ. ನಿಗದಿತ ಸಮಯ ಮುಗಿದ ನಂತರ ಬಳಕೆದಾರರು ಅವುಗಳನ್ನು ಹಣ ಪಾವತಿಸಿ ಅವುಗಳನ್ನು ಬಳಕೆಗೆ ಏನು ಮಾಡ್ತಾರೆ, ಮುಂದುವರಿಸ್ತಾರೆ. ಉದಾಹರಣೆ ಹೇಳಬೇಕಾದ್ರೆ ಅಡೋಬೆ ಅಕ್ರೋಬಾಟ್, ವಿನ್ಜಿಪ್, PHP, ಡಿಬಗರ್, ಗೆಟ್ ರೈಟ್ ಇವೆಲ್ಲ ಏನು ಶೇರ್ವೇರ್ನ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ಗಳಾಗಿವೆ. ಈಗ ಫೇರ್ವೇರ್ ಆಯಿತು, ಶೇರ್ವೇರ್ ಆಯಿತು, ಇವಾಗ ಫ್ರೀವೇರ್ ನೋಡಿರಿ. ಇವು ಬಳಕೆದಾರರಿಗೆ ಫ್ರೀಯಾಗಿ ಸಿಗುವಂಥ ಸಾಫ್ಟ್ವೇರ್ಗಳಾಗಿರ್ತವೆ. ಇವುಗಳನ್ನು ಹಣ ಪಾವತಿಸದೆ ಯಾರು ಬೇಕಾದರೂ ಏನು ಮಾಡ್ಬೋದು, ಇಂಟರ್ನೆಟ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಇವು ಸಾಮಾನ್ಯವಾಗಿ ವೃತ್ತಿ ಸೌಮ್ಯ ಸಾಫ್ಟ್ವೇರ್ಗಳಿಗೂ ಏನಾಗ್ತವೆ, ಬಳಕೆಯಾಗ್ತವೆ. ಉದಾಹರಣೆ ಅಡಬೆ ರೀಡರ್, ಟೀಮ್ ವ್ಯೂವರ್, ಸ್ಕೈಪ್, ಯಾಹೂ ಮೆಸೆಂಜರ್, ಅಡಾಸಿಟಿ ಇಷ್ಟೇನಾಗಿದೆ ಅಂದರೆ ಫ್ರೀವೇರ್ ಒಂದು ಸಾಫ್ಟ್ವೇರ್ಗಳಾಗಿವೆ. ಇಂಬರ್ನ್, ಗೂಗಲ್ ಟೂಲ್ಬಾರ್, ಇನ್ಸ್ಟಂಟ್ ಮೆಸೆಂಜರ್ ಇವೆಲ್ಲ ಫ್ರೀವೇರ್ ಸಾಫ್ಟ್ವೇರ್ಗಳಾಗಿ ಕೆಲಸವನ್ನು ಮಾಡ್ತವೆ. ಪ್ರೊಪ್ರೈಟರಿ ಸಾಫ್ಟ್ವೇರ್ ನೋಡಿರಿ, ಈ ಸಾಫ್ಟ್ವೇರ್ಗಳು ಸೌಮ್ಯವನ್ನು ವ್ಯಕ್ತಿ ಮತ್ತು ಕಂಪನಿ ಇರಿಸಿಕೊಂಡಿರ್ತೈತೆ. ಈ ವ್ಯಕ್ತಿಯ ಒಂದು ಸೌಮ್ಯತೆ ಅಂದರೆ ಹಿಡಿತ ಯಾರು ಇಟ್ಕೋತಾರೆ ಅಂದರೆ ವ್ಯಕ್ತಿ ಅಥವಾ ಕಂಪನಿ ಕೈಲಿರ್ತೈತೆ. ಇವುಗಳನ್ನು ನಾನ್ ಫ್ರೀ ಸಾಫ್ಟ್ವೇರ್ ಅಥವಾ ಕ್ಲೋಸ್ಡ್ ಸೋರ್ಸ್ ಸಾಫ್ಟ್ವೇರ್ ಎಂದು ಕರಿತೀವಿ. ಉದಾಹರಣೆ ಹೇಳಬೇಕಾದ್ರೆ ಮೈಕ್ರೋಸಾಫ್ಟ್ ವಿಂಡೋಸು, MS ಆಫೀಸು, ಐಟುನ್ಸ್, ಅಡೋಬೆ ಫೋಟೋಶಾಪ್, DTP ಸಾಫ್ಟ್ವೇರ್ ಇವೆಲ್ಲ ಏನು ಪ್ರಿಯೋರಿಟಿ ಸಾಫ್ಟ್ವೇರ್ಗೆ ಉದಾಹರಣೆಗಳಾಗಿರ್ತವೆ. ಈಗ DTP ಸಾಫ್ಟ್ವೇರ್, ಈ ಸಾಫ್ಟ್ವೇರ್ಗಳು ಮುದ್ರಣಗೊಳ್ಳುವ ಡಾಕ್ಯುಮೆಂಟ್ಗಳನ್ನು ಕ್ರಮಬದ್ಧವಾಗಿ ರಚಿಸಲು ವಿನ್ಯಾಸಗೊಳಿಸಲು ಇದನ್ನು DTP ಬಳಸ್ತಾರೆ. ಇವು ಕಮರ್ಷಿಯಲ್ ಸಾಫ್ಟ್ವೇರ್ಗಳಾಗಿದ್ದು ಇವುಗಳನ್ನು ಹಣ ಪಾವತಿಸಿ ಬಳಕೆದಾರರು ಪಡೆದುಕೊಳ್ಳಬೇಕಾಗುತ್ತೆ. ಈ ಸಾಫ್ಟ್ವೇರ್ಗಳ ಸೋರ್ಸ್ ಕೋಡನ್ನು ಬಳಕೆದಾರರು ಬದಲಾವಣೆ ಮಾಡಲು ಆಗೋದಿಲ್ಲ. ಉದಾಹರಣೆ ಹೇಳಬೇಕಾದ್ರೆ DTP ಸಾಫ್ಟ್ವೇರು ಕೋರ್ ಡ್ರಾ, ಅಡೋಬೆ ಇನ್ ಡಿಸೈನ್, ಕೊರೆಲ್ ವೆಂಚರ್, ಮೈಕ್ರೋಸಾಫ್ಟ್ ಪಬ್ಲಿಷರ್, ಅಡೋಬೆ ಪೇಜ್ ಮೇಕರ್, ಇನ್ಫ್ರಾಮ್, ವೆನ್ನ ಮಗಜ್ ಇವೆಲ್ಲ ಏನು ಮಗಜ್ ಸ್ಕ್ರೈಬರ್ಸ್ ಇವೆಲ್ಲ ಏನು DTP ಸಾಫ್ಟ್ವೇರಾಗಿ ನಾವು ಬಳಸ್ತೀವಿ. ಹಾಗಾದರೆ ERP ಸಾಫ್ಟ್ವೇರ್ ಅಂದರೆ ದೈನಂದಿನ ವ್ಯವಹಾರಕ್ಕಾಗಿ ಬಳಸುವಂಥ ಸಾಫ್ಟ್ವೇರ್ಗೆ ಏನಂತೀವಿ ನಾವು ERP ಅಂತ ಕರಿತೀವಿ. ERP ಅಂದರೆ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲ್ಯಾನಿಂಗ್ ಅಂತ ಅರ್ಥ. ಇಂಪಾರ್ಟೆಂಟ್ ಇಟ್ಕೋಬೇಕು. ಇಷ್ಟೇನಾಯ್ತಂದರೆ ಒಂದು ಸಾಫ್ಟ್ವೇರ್ಗೆ ಸಂಬಂಧಪಟ್ಟಂತಹ ತರಗತಿ ಆಯ್ತದೆ. ಯಾರೆಲ್ಲ ದೈಹಿಕ ಶಿಕ್ಷಕರ ನೇಮಕಾತಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರೋ ಅವರು ಸಾಮಾನ್ಯ ಪತ್ರಿಕೆಗಾಗಿ ಈ ಒಂದು ಲೆಸನ್ಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.